ಓಂ ಗುರುಭ್ಯೋ ನಮಃ. ಹರಿ ಓಂ. ಕಟಕ ರಾಶಿ. ಈ ಒಂದು ಕಟಕ ರಾಶಿಯವರಿಗೆ ಒಂದು ವೈಶಾಖ ಮಾಸದ ಒಂದು ಮೇ ತಿಂಗಳಿನ ಬಗ್ಗೆ ಫಲಾನುಫಲದ ಬಗ್ಗೆ ಮಾಡೋದಾದರೆ, ಈ ಒಂದು ರಾಶಿಯ ಒಂದು ಪುನರ್ವಸು ನಕ್ಷತ್ರ ಒಂದು ಕೊನೆಯ ಪಾದ ಇರ್ಬೋದು, ಒಂದು ಪುಷ್ಯ ನಕ್ಷತ್ರ ಇರ್ಬೋದು, ಆಶ್ಲೇಷ ನಕ್ಷತ್ರಗಳಲ್ಲಿ ಯಾರು ಹುಟ್ಟಿರ್ತಾರೋ ಈ ಒಂದು ರಾಶಿಯವರು ಕಟಕ ರಾಶಿಯವರಿಗೆ ಮೊದಲಾರ್ಧದಲ್ಲಿ ಅಂದರೆ ಈ ಒಂದು ಮೇ ತಿಂಗಳ ಒಂದು 15 ದಿನ 16 ದಿನಗಳಲ್ಲಿ ಸಾಕಷ್ಟು ನಿಮ್ಮ ಕಾರ್ಯಗಳು ಅಂದರೆ ಒಂದು ಮದುವೆ ಕಾರ್ಯಗಳು, ಎಷ್ಟೋ ದಿನಗಳ ಹಿಂದೆ ನಿಮ್ಮ ಒಂದು ಮದುವೆ ಒಂದು ನಿಶ್ಚಯ ಆಗಿರುತ್ತೆ, ಅದು ತುಂಬ ಒಂದು ಪೋಸ್ಟ್ಪೋನ್ಗಳಾಗುವಂಥ ಒಂದು ಚಾನ್ಸ್ ಇರುತ್ತೆ. ಅಂದರೆ ಏನೋ ಒಂದು ಪ್ರಾಬ್ಲಮ್ಗಳಾಗಿ ನಿಮಗೆ ಒಂದು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಅಂಥ ಒಂದು ಕಾರ್ಯಗಳು ಈ ಒಂದು ಕಾಲದಲ್ಲಿ ನಿಮಗೆ ಖಂಡಿತವಾಗಿ ಶುಭ ಕಾರ್ಯವನ್ನು ತರುವಂಥ ಕಾಲ ಅಂತ ಹೇಳ್ಬೋದು. ಮತ್ತು ಮದುವೆಯಲ್ಲಿ ಯಾರು ವಿಳಂಬಗಳಾಗ್ತಿರುತ್ತೆ, ಯಥೇಚ್ಛವಾಗಿ ಸ್ತ್ರೀಯರಿಗೆ, ಈ ಒಂದು ರಾಶಿಯ ಸ್ತ್ರೀಯರಿಗೆ ಯಾರಿಗೆ ಮದುವೆಯಲ್ಲಿ ವಿಳಂಬಗಳಾಗ್ತಾ ಇರುತ್ತೆ, ಅದು ಆಶ್ಲೇಷ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಸಾಕಷ್ಟು ವಿಳಂಬಗಳಾಗ್ತಾ ಇರುತ್ತೆ. ಸೊ ಅಲ್ಲಿ ಅಂಥವ್ರಿಗೆ ಈ ಒಂದು ಮೇ ತಿಂಗಳಲ್ಲಿ ಒಂದು ಸೆಟ್ ಆಗುವಂಥ ಕಾಲ ಅಂತಿರ್ಬೋದು. ಒಂದು ಒಳ್ಳೆಯ ಪ್ರಪೋಸಲ್ ಬಂದು ಸಾಕಷ್ಟು ರೂಪದಲ್ಲಿ ನಿಮಗೆ ಒಂದು ಏಳಿಗೆಯಾಗಿ ಒಂದು ಮದುವೆ ಆಗುವಂಥ ಶುಭ ಒಂದು ಕಾಲ ಅಂತ ಹೇಳ್ಬೋದು. ಅಂದರೆ ಮೇ ತಿಂಗಳ ಒಂದು ಮೊದಲಾರ್ಧದಲ್ಲಿ. ಮತ್ತು ಈ ಒಂದು ರಾಶಿಯವರಿಗೆ ಬಿಸ್ನೆಸ್ಗಳು ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೂ ಕೂಡ ಖರ್ಚುಗಳು ಅದೇ ರೀತಿ ಅದೇ ಪ್ರಮಾಣದಲ್ಲಿರುತ್ತೆ. ನೀವು ಬಿಸ್ನೆಸ್ಗಳು ಮಾಡ್ತಿರ್ತೀರೋ, ಒಂದು ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ, ಒಂದು 10 ರೂಪಾಯಿ ನಿಮಗೆ ಸಂಪಾದನೆ ಇತ್ತು ಅಂತ ಹೇಳಿದ್ರೆ 20 ರೂಪಾಯಿ ಇಲ್ಲ 30 ರೂಪಾಯಿ ಒಂದು ಖರ್ಚುಗಳನ್ನು ನೀವು ಒಂದು ಈ ಮಾಸದಲ್ಲಿ ಕಾಣ್ಬೋದು. ಅಲ್ಲಿ ಸ್ವಲ್ಪ ನೀವು ಒಂದು ಎಚ್ಚರಿಕೆಯಿಂದ ಇದ್ದರೆ ಒಂದು ಸೇವಿಂಗ್ಸನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ಈ ಒಂದು ಟೈಮಲ್ಲಿ ಪ್ರತ್ಯೇಕವಾಗಿ ಯಾವ ಬಿಸ್ನೆಸ್ ಅಂತ ಹೇಳೋದಾದರೆ, ಈ ಒಂದು ಕಟಕ ರಾಶಿ ಯಾರು ಒಂದು ಕಬ್ಬಿಣಿಗೆ ಸಂಬಂಧಪಟ್ಟಂತೆ ಯಾರು ಬಿಸ್ನೆಸ್ಗಳು ಮಾಡ್ತಿರ್ತಾರೋ, ಅಥವಾ ಒಂದು ದ್ವಿದಳ ಧಾನ್ಯ ಅಂತ ಹೇಳ್ತೀವಿ ನಾವು, ಒಂದು ರೈಸ್ ಮಿಲ್ ಇರ್ಬೋದು ಅಥವಾ ಒಂದು ಜೋಳ ಇರ್ಬೋದು, ಅದು ಯಾವ ದ್ವಿದಳ ಧಾನ್ಯಕ್ಕೆ ಸಂಬಂಧಪಟ್ಟಂತೆ ಯಾರು ಬಿಸ್ನೆಸ್ ಮಾಡ್ತಿರ್ತೀರೋ ಅಂಥವ್ರು ಸ್ವಲ್ಪ ಸಾಕಷ್ಟು ಎಚ್ಚರಿಕೆಯಿಂದ ಇರುವಂಥ ಕಾಲ ಅಂತ ಹೇಳ್ಬೋದು. ಟೋಟಲಾಗಿ ಹೇಳಬೇಕಂತ ಹೇಳಿದ್ರೆ ಕಟಕ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಮಿಶ್ರ ಫಲನ ಕಾಣ್ತಿರ್ತೀರ. ಅಂದರೆ ಮೊದಲಾರ್ಧದಲ್ಲಿ ಒಂದು ಹೆಚ್ಚಿನ ಲಾಭವನ್ನು ತೊಗೊಂಡ್ರೆ ದ್ವಿತೀಯಾರ್ಧದಲ್ಲಿ ನಿಮಗೆ ಕೆಲವೊಂದು ನಷ್ಟಗಳನ್ನ ಕಾಣ್ತಿರ್ತೀರ. ಸೊ ಈ ಒಂದು ಕಾರಣದಿಂದ ಕಟಕ ರಾಶಿಯವರು ಸಾಕಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮತ್ತು ಉದ್ಯೋಗದಲ್ಲೂ ಕೂಡ ಅಷ್ಟೇ ನಿಮಗೆ. ಸೊ ಎಷ್ಟೇ ನೀವು ಪ್ರಯತ್ನ ಪಟ್ಟರೂ ಕೂಡ ಆ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲಗಳು ಸಿಗಲ್ಲ. ಅಂದರೆ ನೀವು ಒಂದು ಕೆಲಸ ಮಾಡ್ತಿರ್ತೀರ, ನೀವು ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಿರ್ತೀರ, ಬಟ್ ಒಂದು ಅಪ್ರಿಸಿಯೇಷನ್ ಅನ್ನೋದು, ಒಂದು ಪ್ರಶಂಸೆ ಅನ್ನೋದು ಬೇರೆಯವ್ರಿಗೆ ಹೋಗ್ತಾ ಇರುತ್ತೆ. ಅಂದರೆ ಅವರು ತುಂಬ ನಿಮಗಿಂತ ಕಮ್ಮಿ ಕೆಲಸ ಮಾಡಿರ್ತಾರೆ, ಒಂದು ಶ್ರಮ ಕೂಡ ಹಾಕಿರಲ್ಲ. ಬಟ್ ಆ ಒಂದು ಶ್ರಮಕ್ಕೆ ಅವರಿಗೆ ಒಂದು ಒಳ್ಳೆಯ ಒಂದು ಕಾರ್ಯ ಸಿಗ್ತಾ ಇರುತ್ತೆ, ಒಂದು ಪ್ರಶಂಸೆ ಸಿಗ್ತಾ ಇರುತ್ತೆ, ಬಟ್ ನಿಮ್ಗೆ ಸಿಗ್ತಾ ಇರಲ್ಲ. ಮತ್ತು ಸರ್ಕಾರಿ ಒಂದು ಉದ್ಯೋಗಗಳಲ್ಲಿ ಕೂಡ ಒಂದು ಈ ಒಂದು ತಿಂಗಳು ಸ್ವಲ್ಪ ಒಂದು ಬಡ್ತಿ ಅಥವಾ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ಸೊ ಅದು ನಿಮಗೆ ಒಂದು ಖಂಡಿತವಾಗಿ ನಿಮಗೆ ಸಾಧ್ಯ ಆಗೋದಿಲ್ಲ ಈ ಒಂದು ಕಾಲದಲ್ಲಿ. ಸೊ ಅಂಥವ್ರು ಸ್ವಲ್ಪ ಇಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ. ಅಂದರೆ ನೀವು ಯಾವುದೋ ಸಣ್ಣ ಪುಟ್ಟ ವಿಚಾರದಲ್ಲಿ ಏನಾದ್ರು ತೊಂದರೆಗಳನ್ನ ಸಿಗಾಕೊಳ್ಳುವಂಥ ಕೆಲವೊಂದು ಕಾಲ ಆಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆದರೂ ಕೂಡ ಲಾಭಾಂಶಗಳು ಬಿಸ್ನೆಸ್ ಮಾಡೋದರಲ್ಲಿ ಅಥವಾ ಉದ್ಯೋಗದಲ್ಲೂ ಸಾಕಷ್ಟು ಲಾಭಾಂಶಗಳನ್ನೇ ಕಾಣ್ತಿರ್ತೀರ, ಬಟ್ ಖರ್ಚಿನಲ್ಲಿ ಸ್ವಲ್ಪ ಒಂದು ಮಿತವ್ಯಯ ಮಾಡೋದ್ರಿಂದ ಸೊ ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಮತ್ತು ಸತಿಪತಿಗಳಲ್ಲಿ ಒಂದು ಸಂತಸದ ಕಾಲ ಅಂತ ಇರ್ಬೋದು. ಅಂದರೆ ಇಷ್ಟು ದಿನ ನೀವು ಸ್ವಲ್ಪ ವೈರಾಗ್ಯಗಳು ಮತ್ತು ಒಂದು ಮನಸ್ಥಿತಿಯಲ್ಲಿ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ ಸತಿಪತಿ ದಂಪತಿಗಳಲ್ಲಿ. ಬಟ್ ಈ ಒಂದು ಕಾಲದಲ್ಲಿ ಅದೆಲ್ಲ ಒಂದು ಸಾಲ್ವ್ ಮಾಡಿಕೊಂಡು ಚೆನ್ನಾಗಿ ಒಂದು ಇರುವಂಥ ಕಾಲ ಅಂತ ಹೇಳ್ಬೋದು. ಮತ್ತು ಅಕ್ಕಪಕ್ಕ ಅಂದರೆ ಒಂದು ನೆರೆಹೊರೆಯರು ಯಾರು ಇರ್ತಾರೆ, ನಿಮ್ಮ ಒಂದು ಮನೆಯ ಅಕ್ಕಪಕ್ಕ ಯಾರು ಇರ್ತಾರೋ ಅವ್ರ ಹತ್ರ ಸ್ವಲ್ಪ ಸ್ನೇಹ ಸೌಹಾರ್ದತೆಗಳನ್ನು ನೀವು ಒಂದು ಪ್ರೊಸೀಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಏನಕ್ಕಂತ ಹೇಳಿದ್ರೆ ಈ ಒಂದು ಕಟಕ ರಾಶಿಯ ಒಂದು ಪುಷ್ಯ ನಕ್ಷತ್ರದವರಿಗೆ ಅಕ್ಕಪಕ್ಕ ಸ್ವಲ್ಪ ಜಾಸ್ತಿ ಕಿರಿಕಿರಿಗಳಾಗ್ತಾ ಇರುತ್ತೆ ಈ ಒಂದು ತಿಂಗಳು. ಅಲ್ಲಿ ಒಂದು ಸ್ವಲ್ಪ ಸೈಲೆಂಟಾಗಿರಬೇಕಾಗುತ್ತೆ. ನೀವು ಎಷ್ಟೇ ಒಂದು ಸ್ನೇಹ ಸೌಹಾರ್ದದಿಂದ ಹೋದರೂ ಕೂಡ ಅಲ್ಲಿ ತೊಂದರೆಗಳನ್ನ ನೀವು ಅನುಭವಿಸ್ಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಎಚ್ಚರ ಇರಬೇಕಾಗುತ್ತೆ. ಮತ್ತು ಪ್ರಯಾಣದಲ್ಲೂ ಕೂಡ ನವಮಿಯ ದಿನದಂದು ಪ್ರಯಾಣವನ್ನು ಖಂಡಿತವಾಗಿ ನಿಷೇಧ ಮಾಡಬೇಕಾಗುತ್ತೆ. ಮತ್ತು ನೀವು ಸಡನ್ನಾಗಿ ಪ್ರಯಾಣ ಮಾಡ್ಬೋದು. ಮತ್ತು ಏನೇ ಒಂದು ಸಡನ್ನಾಗಿ ಏನಾದ್ರು ಎಲ್ಲ ಹೋಗಬೇಕಾಗಿರುತ್ತೆ, ದೂರ ಪ್ರಯಾಣ ಮಾಡಬೇಕಾಗುತ್ತೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಈ ಒಂದು ಕಾಲದಲ್ಲಿ. ಇದನ್ನು ಹೊರತಾಗಿ ಯಾರು ಒಂದು ಬಟ್ಟೆ ವ್ಯಾಪಾರಗಳಿರುತ್ತೆ ಒಂದು ಹೆಚ್ಚಿನ ಲಾಭವನ್ನು ಕಾಣ್ತಿರ್ತಾರೆ, ಬಟ್ ಆ ಒಂದು ವ್ಯಾಪಾರದಲ್ಲಿ ಸ್ವಲ್ಪ ಒಂದು ಇಳಿಮುಖ ಒಂದು ನಿಮ್ಗೆ ಯಾವಾಗ ಕಾಣ್ತೀರಾ ಅಂತ ಹೇಳಿದ್ರೆ ಮೇ ತಿಂಗಳು ಸ್ವಲ್ಪ ನಿಮಗೆ ಒಂದು 20 ನಂತರ ಸ್ವಲ್ಪ ಇಳಿಮುಖಗಳನ್ನ ಕಾಣ್ತಿರ್ತೀರ. ಬಟ್ ಏನು ಲಾಭಾಂಶ ಗಳಿಸಿರ್ತೀರೋ ಅಲ್ಲಿ ಸ್ವಲ್ಪ ಮಿತವ್ಯಯವನ್ನು ಮಾಡಬೇಕಾಗುತ್ತೆ. ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಯಾರು ಮಧ್ಯಸ್ಥಿಕೆ ಆಗಿರ್ತೀರೋ ಅಲ್ಲಿ ಒಂದು ಕಂಪ್ಲೀಟ್ ಒಂದು ನಿಷೇಧ ಅಂತ ಹೇಳ್ಬೋದು. ಯಾರಿಗೋ ಒಂದು ಹೆಲ್ಪ್ ಮಾಡೋಕ್ಕೆ ಹೋಗಿರ್ತೀರ, ಸೊ ಆ ಒಂದು ಯಾರೋ ಒಂದು ಅಮೌಂಟ್ ಇಸ್ಕೊಂಡು ಎಲ್ಲೋ ಒಂದು ಹೋಗ್ಬಿಟ್ಟಿರ್ತಾರೆ,
ಬಟ್ ಯಾರು ನಿಮ್ಗೆ ಅಮೌಂಟ್ ಕೊಟ್ಟಿರ್ತಾರೆ ಅಂಥವ್ರು ನಿಮ್ಮೊಂದು ಟಾರ್ಚರ್ಗಳು ಮಾಡ್ತಿರ್ತಾರೆ. ಅಂಥ ಒಂದು ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಸೊ ಇದು ಒಂದು ಕಟಕ ರಾಶಿಯ ಒಂದು ಮಾಸದ ಒಂದು ವೈಶಾಖ ಮಾಸದ ಒಂದು ಫಲಾನುಫಲಗಳಾಗಿತ್ತು. ಈ ಒಂದು ರಾಶಿಯವರು ಒಂದು ಅದೃಷ್ಟದ ಸಂಖ್ಯೆ ಅಂತ ಹೇಳ್ಬೇಕಂತ ಹೇಳಿದ್ರೆ 5 5ನೇ ತಾರೀಕು ಇರ್ಬೋದು. ಮತ್ತು 5ನೇ ಏನೇ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿದ್ರೆ, ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಖಂಡಿತವಾಗಿ 5ನೇ ತಾರೀಕು ನೀವು ಸ್ಟಾರ್ಟ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಅದೃಷ್ಟದ ಬಣ್ಣ ಅಂತ ಹೇಳಿದ್ರೆ ನೀಲಿ ಬಣ್ಣ ಧರಿಸೋದ್ರಿಂದ ಸಾಕಷ್ಟು ನೀವು ಪಾಸಿಟಿವಿಟಿ ಅನ್ನೋದು ನಿಮಗೆ ತುಂಬ್ತಾ ಇರುತ್ತೆ. ಸಾಕಷ್ಟು ಒಂದು ಒಳ್ಳೆಯದನ್ನು ನೀವು ಕಾಣ್ತಾ ಇರ್ತೀರ, ಆಯಿತಾ. ಈ ಒಂದು ಬಣ್ಣವನ್ನು ಧರಿಸೋದ್ರಿಂದ ನಿಮಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಖಂಡಿತವಾಗಿ ನಿಮಗೆ ಮಿಶ್ರ ಫಲವನ್ನು ಕಾಣಿದ್ರೂ ಕೂಡ ನೆಕ್ಸ್ಟ್ ಬರೋ ಮಾಸಗಳಲ್ಲಿ ನಿಮಗೆ ಸಾಕಷ್ಟು ಒಂದು ಲಾಭವನ್ನು ಕಾಣುವಂಥ ಮಾಸಗಳಾಗಿರುತ್ತೆ. ಬಟ್ ಈ ಒಂದು ಮಾಸದಲ್ಲಿ ಸ್ವಲ್ಪ ಒಂದು ಎಚ್ಚರಿಕೆಯಿಂದ ನೀವು ಇದ್ದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಸೊ ಇನ್ನೂ ಮುಂತಾದ ನಿಮ್ಮ ಜೀವನದಲ್ಲಿ ಯಾವುದೋ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ, ಒಂದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇತ್ತು ಅಂತ ಹೇಳಿದ್ರೆ, ಏನಾದ್ರು ಹಣಕಾಸಿನಲ್ಲಿ ತೊಂದರೆ ಇತ್ತು ಅಂತ ಹೇಳಿದ್ರೆ, ಗಂಡ ಹೆಂಡತಿ ತೊಂದರೆಗಳಿತ್ತು ಅಂತ ಹೇಳಿದ್ರೆ, ಈ ಒಂದು ನಂಬರ್ಗೆ ನಿಮಗೆ ಕಾಲ್ ಮಾಡಿ. ಇದು ಕಟಕ ರಾಶಿಯ ಒಂದು ವೈಶಾಖ ಮಾಸದ ಒಂದು ಫಲಾನುಫಲ ಆಗಿತ್ತು. ಹರಿ ಓಂ.